ಹ್ಞೂ ಹಾಯ್ ಎಲ್ಲರಿಗೂ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಎಲ್ಲಿದ್ದೀವಿ ಗೊತ್ತಾ? ನಮ್ಮ ಕೊಡಗಲ್ಲಿ 35 ನಾಡು, ಅದರಲ್ಲೊಂದು ಫೇಮಸ್ ನಾಡು ನಮ್ಮ ಕಡಿಯತ್ ನಾಡಿನ ಬೆಟ್ಟದ ಮೇಲೆ ಇರುವ ಒಂದು ದೇವರ ದೇವಸ್ಥಾನ. ಈ ದೇವಸ್ಥಾನ ಬಗ್ಗೆ ಒಂದು ಬ್ಯೂಟಿಫುಲ್ ಸ್ಟೋರಿ ಇದೆ. ಒಂದು ಟೆಂಪಲ್ ಯಾವುದಂತ ನಿಮಗೀಗ ತೋರಿಸ್ಕೊಡ್ತೀನಿ, ಬನ್ನಿ ಗಾಯ್ಸ್. ಟೆಂಪಲ್ ಎಂಟರ್ ಆಗ್ತಿದ್ದಾಗೆ ಹೇಗಿದೆ ಗೊತ್ತಾ? ನೋಡಿ, ಟೆಂಪಲ್ ಎಂಟರ್ ಆಗ್ತಿದ್ದಾಗೆ ಹೀಗಿದೆ. ಸೈಡ್ ಗಂಟೆಗಳಿದೆ. ಈ ಗಂಟೆಗಳಿಗೆಲ್ಲ ಒಂದು ಸ್ಟೋರಿ ಇದೆ, ಅದೇನಂತೂ ಸ್ಲೋ ಆಗಿ ಹೇಳ್ತೀನಿ. ಬಟ್ ಬನ್ನಿ, ಟೆಂಪಲ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ತುಂಬ ಜಾರ್ತಿದೆ, ಬನ್ನಿ. ತಮ್ಮಿಗೊಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ನೋಡಿ, ಸುತ್ತಲೂ ಗಂಟೆ ಇದೆ. ಈ ಥರ ಇದೆ. ಫಸ್ಟ್ ನಿಮಗೆ ಬಂದಂಗೆ ಇಲ್ಲಿ ಕಾಲು ತೊಳಿಲಿಕ್ಕೆ ಒಂದು ಪ್ಲೇಸ್ ಸಿಗುತ್ತೆ. ಅದಾದಮೇಲೆ ಇಲ್ಲಿ ಸುತ್ತಮುತ್ತ ನೀರಿದೆ. ಇದಕ್ಕೆಲ್ಲ ಒಂದೊಂದು ಸ್ಟೋರಿ ಇದೆ, ಏನಂತ ಹೇಳ್ತೀನಿ. ಬಟ್ ಫಸ್ಟ್ ಬನ್ನಿ, ದೇವ್ರನ್ನ ನೋಡ್ಕೊಳ್ಳಿ ಹೇಗಿದ್ದಾರೆ ಅಂತ. ನೋಡಿದ್ರಾ? ಟೆಂಪಲ್ ಬಗ್ಗೆ ಒಂದು ಬ್ಯೂಟಿಫುಲ್ ಸ್ಟೋರಿ ಇದೆ. ಅದರಲ್ಲಿ ತುಂಬ ಸ್ಟೋರಿ ಇದೆ, ಬಟ್ ನನಗೆ ಗೊತ್ತಿರೋ ಸ್ಟೋರಿ ನಾನು ಹೇಳ್ತೀನಿ. ಒಂದು ಸ್ಟೋರಿ ಏನು ಹೇಳುತ್ತೆ ಅಂದರೆ, ಇಲ್ಲಿ ಇರೋ ದೇವ್ರ ಕಲ್ಲು ಇದೆಯಲ್ಲ, ಆ ಕಲ್ಲು ಸ್ವಯಂ ಆಗಿ ಉದ್ಭವ ಆಗೋದಂಥ ಕಲ್ಲು. ಹಾಗೆ ಇಲ್ಲಿ 5 ಕಲ್ಲಿದೆ. ಆ 5 ಕಲ್ಲು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ನಮ್ಮ ಜಲ, ವಾಯು ಮತ್ತು ಅಗ್ನಿ, ಆಕಾಶ, ಭೂಮಿ ಪಂಚಭೂತಗಳಿದೆಯಲ್ಲ, ಅದನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಆ ಥರ ಪಂಚಭೂತಗಳನ್ನ, ಪ್ರಕೃತಿನ ಒಂದು ಪೂಜೆ ಮಾಡ್ಕೊಂಡು ಬರುವಂಥ ಒಂದು ಸಿಸ್ಟಮ್ ನಮ್ಮ ಕೂರ್ಗಲ್ಲಿ. ನಾವು ಅಂದರೆ ಬೇಸಿಕಲಿ ನಾವು ಇಲ್ಲಿ ಎಲ್ಲರೂ ನೇಚರ್ನೇ ಪೂಜೆ ಮಾಡೋದು. ಅದೇ ಥರ ನೇಚರಲ್ಲಿ ಆದಂಥದ್ದನ್ನ ಪೂಜೆ ಮಾಡ್ಕೊಂಡು ಬರುವಂಥದ್ದು ಒಂದು ಪದ್ಧತಿ. ಇನ್ನೊಂದು ಸ್ಟೋರಿ ಏನು ಹೇಳುತ್ತೆ ಅಂದರೆ, ಪಾಂಡವರು ಬಂದಂಥ ಕಾಲದಲ್ಲಿ ಅವರಿಗೆ ಪೂಜೆ ಆಗಬೇಕಿತ್ತಲ್ಲ, ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿ ದೇವ್ರದ್ದು ಕಲ್ಲನ್ನ ಸ್ಥಾಪನೆ ಮಾಡ್ತಾರೆ ಅಂತ ಒಂದು ಸ್ಟೋರಿ ಇದೆ. ಅಲ್ಲಿ 5 ಕಲ್ಲಿದೆ. ಆ 5 ಕಲ್ಲು ಪಾಂಡವರು ಒಬ್ಬೊಬ್ಬರಿಗೆ ಒಂದೊಂದು ಕಲ್ಲು ಬೇಕು ಅಂತ ಹೇಳ್ಬಿಟ್ಟು ಸ್ಥಾಪನೆ ಮಾಡಿ ಪೂಜೆ ಮಾಡೋರು ಅಂತ ಹೇಳೋ ಒಂದು ಸ್ಟೋರಿನೂ ಇದೆ. ಹಾಗೆ ಏನಂದರೆ, ಅವರಿಗೆ ಪೂಜೆ ಸ್ಥಾಪನೆ ಮಾಡಿದ್ಮೇಲೆ ಜಲಾಭಿಷೇಕ ಎಲ್ಲ ಆಗಬೇಕಲ್ಲ, ಅದಕ್ಕೆ ಪಾಂಡವರು ಏನು ಮಾಡ್ತಾರೆ ಅಂದರೆ, ಅವ್ರದ್ದು ಬಾಣ ಇದೆಯಲ್ಲ, ಬಾಣನ ಭೂಮಿಗೆ ಬಿಟ್ಟು ಅಲ್ಲಿಂದ ನೀರು ತೆಗೆದು ಅಭಿಷೇಕ ಮಾಡಿದ್ರು ಅಂತ ಹೇಳೋ ಒಂದು ಸ್ಟೋರಿನಿದೆ. ಆ ಕೊಳ ಇಲ್ಲಿದೆ, ನಿಮ್ಮಿಂದಿದೆ ನೋಡಿ. ಜೊತೆ ಇದೇ ಅವರು ಪೂಜೆ ಮಾಡಲಿಕ್ಕೆ ಅಂತ ಬಾಣ ಬಿಟ್ಟು ತೆಗೆದಂಥ ಕೊಳ ಹೀಗಿದೆ ನೋಡಿ. ಟೆಂಪಲ್ ಹೀಗಿದೆ. ಹಾಗೆ ನೀವು ನನ್ನ ಫಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು, ಬೊಟ್ಲಪ್ಪ ಟೆಂಪಲ್ದು ವೀಡಿಯೋದಲ್ಲಿ ನೋಡಿರ್ಬೋದು, ನಾಯಿದು ಕುದುರೆದೆಲ್ಲ ಮೂರ್ತಿಗಳಿತ್ತಲ್ಲ, ಅದೇ ಥರ ಸೇಮ್ ಇಲ್ಲಿನ ಮೂರ್ತಿಗಳಿದೆ ನೋಡಿ. ಎಷ್ಟಿದೆ ನೋಡಿ. ಟೆಂಪಲ್ದು ಬ್ಯಾಕ್ ಸೈಡೂ, ಆ ದೇವ್ರದ್ದು ಕಲ್ಲದ್ದು ಬ್ಯಾಕ್ ಸೈಡೂ ಇದೆ. ಈ ಟೆಂಪಲ್ ಬಗ್ಗೆ ಇನ್ನೊಂದು ತುಂಬ ಬ್ಯೂಟಿಫುಲ್ ಸ್ಟೋರಿ ಇದೆ, ಒಂದು ಹಿಸ್ಟ್ರಿ ಇದೆ. ನಮ್ಮ ಕೊಡಗಿನಲ್ಲಿ ನಡೆದಂಥ ಒಂದು ಚಮತ್ಕಾರ ಇದು. ಏನಂದರೆ, ಈ ಟೆಂಪಲ್ ಇದೆಯಲ್ಲ, ಈ ಟೆಂಪಲ್ ಇರೋ ಪ್ಲೇಸ್ ನಮ್ಮ ಕೊಡಗಲ್ಲಿ ಏನಂದರೆ 35 ನಾಡುಗಳು. ಆ ನಾಡಲ್ಲಿ ಒಂದು ನಾಡು ಕಡಿಯತ್ ನಾಡು, ತುಂಬ ಫೇಮಸ್ ಆದ ನಾಡು. ಆ ನಾಡಲ್ಲಿ ಇರುವಂಥ ಒಂದು ಟೆಂಪಲ್ ಇದು. ಈ ಟೆಂಪಲ್ದು ವಿಶೇಷತೆ ಏನಂದರೆ, ಇನ್ನೊಂದು ವಿಶೇಷತೆ ಏನಂದರೆ, ಈ ಟೆಂಪಲಲ್ಲಿ ಏನಾಗಿತ್ತಂದರೆ, ಹಿಂದಿನ ಕಾಲದಲ್ಲಿ ಅಂದರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅವರು ಕೊಡಗಲ್ಲಿ ಎಲ್ಲ ಟೆಂಪಲ್ನ ನಾಶ ಮಾಡ್ಕೊಂಡು ಬರ್ತಿರುವಾಗ, ಹಾಗೆ ಈ ಟೆಂಪಲ್ನ ಕೂಡ ನಾಶ ಮಾಡಬೇಕು ಅಂತ ಇಲ್ಲಿ ಬರ್ತಾರೆ. ಹಾಗೆ ಏನಾಗುತ್ತೆ ಅಂದರೆ, ಈ ಟೆಂಪಲಲ್ಲಿ ಪೂಜೆ ಮಾಡ್ತಿದ್ದವರು ಪೂಜಾರಿ ಇರ್ತಾರಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ ದೇವ್ರನ್ನ ಬೇಡ್ಕೊಳ್ತಾರೆ. ಇಲ್ಲಿ ಟಿಪ್ಪು ಸುಲ್ತಾನ್ ಅವರು ಆಕ್ರಮಣ ಮಾಡಲಿಕ್ಕೆ, ನಿಂದು ಪ್ಲೇಸ್ನ ಹಾಳು ಮಾಡಲಿಕ್ಕೆ ಬರ್ತಿದ್ದಾರಲ್ಲ, ಹೇಗಾದರೂ ಮಾಡಿ ಅವರು ಬರದಂಗೆ ಮಾಡು ಅಂತ. ಆಗ ಏನು ಮಾಡ್ತಾರೆ ಅಂದರೆ, ನಮ್ಮ ಈಶ್ವರ ದೇವರಿದ್ದಾರಲ್ಲ, ಈ ಈಶ್ವರ ದೇವರು ಏನು ಮಾಡ್ತಾರೆ ಅಂದರೆ, ಇಲ್ಲಿ ಈಶ್ವರ ಅಂತ ಹೇಳಲ್ಲ, ಇಲ್ಲಿ ಈ ಟೆಂಪಲ್ದ ಹೆಸರು ಮಲೆತಿರಿಕೆ ಟೆಂಪಲ್ ಅಂತ. ಮಲೆತಿರಿಕೆ ದೇವರು ಏನು ಮಾಡ್ತಾರೆ ಅಂದರೆ, ಇಲ್ಲಿ ಇದ್ದ ಒಂದು ಚೌಂಡಿ ಗೊತ್ತಾ ನಿಮಗೆ, ನೀವು ನೋಡಿರ್ಬೋದು. ಎಲ್ಲ ನಮ್ಮ ಕೂರ್ಗಲ್ಲಿ ಎಲ್ಲ ಕಡೆ ಏನಂದರೆ ಚೌಂಡಿ ತೆರೆ ಮಾಡ್ತಾರೆ.
ವಿಷ್ಣುಮೂರ್ತಿ ಅಂತ ಹೇಳ್ತಾರೆ. ಚೌಂಡಿ ಇದೆಯಲ್ಲ, ಆ ಚೌಂಡಿದು ಕರಿಚೌಂಡಿ ಅಂತ ಹೇಳೋ ಒಂದು ರೂಪ. ಆ ಕರಿಚೌಂಡಿ ದೇವ್ರನ್ನ ಏನು ಮಾಡ್ತಾರೆ, ನೀನು ಹೋಗು ಅವ್ರು ಬರೋದಂಗೆ ಮಾಡು ಅಂತ ಸಮನ್ ಮಾಡ್ತಾರೆ, ಅಂದರೆ ಆರ್ಡರ್ ಕೊಡ್ತಾರೆ ಕರಿಚೌಂಡಿ ದೇವರಿಗೆ. ಆಗ ನಮ್ಮ ಕರಿಚೌಂಡಿ ದೇವರು ಏನು ಮಾಡ್ತಾರೆ ಅಂದರೆ, ಇಲ್ಲಿ ಕೊಕ್ಕಲೆ ಅಂತ ಹೇಳ್ತಾರಲ್ಲ, ಕೊಕ್ಕಲೆ ಅಂದರೆ ಕಸಗಳು, ಈ ಮರದಿಂದ ಬಿದ್ದಿರ್ತದಲ್ಲ, ಮರದಿಂದ ಬಿದ್ದ ಎಲೆಗಳು, ಈ ಫಾರೆಸ್ಟ್ ವೇಸ್ಟ್ ಇರುತ್ತಲ್ಲ, ಅದಕ್ಕೆ ಕೊಕ್ಕಲೆ ಅಂತ ಹೇಳ್ತಾರೆ. ಆ ಕೊಕ್ಕಲೆನ ಏನು ಮಾಡ್ತಾರೆ ಅಂದರೆ ಕಡಂದಿಯಾಗಿ ಮಾಡ್ತಾರೆ. ಕಡಂದಿ ಅಂದರೆ ವಾಸ್ಪಾಗಿ ಕನ್ವರ್ಟ್ ಮಾಡ್ತಾರೆ. ಆ ಕೊಕ್ಕಲೆಗಳನ್ನೆಲ್ಲ ಕಡಂದಿಯಾಗಿ ಕನ್ವರ್ಟ್ ಮಾಡ್ತಾರೆ. ಆಗ ಏನಾಗುತ್ತೆ ಅಂದರೆ ಆ ಕಡಂದಿಗಳು ಎಲ್ಲ ಇಲ್ಲಿ ಬಂದಂಥ ಸೈನಿಕರಿದ್ದಾರಲ್ಲ, ಸೈನಿಕರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ ಎಲ್ಲರಿಗೂ ಕಚ್ಚಿದಾಗ ಏನು ಮಾಡ್ತಾರೆ, ಅವರು ಇಲ್ಲಿಂದ ಓಡಿಬಿಡ್ತಾರೆ. ಅದೊಂದು ಈ ಟೆಂಪಲ್ದು ಒಂದು ಬ್ಯೂಟಿಫುಲ್ ಸ್ಟೋರಿ. ಅಂದರೆ ಥಿಂಕ್ ಮಾಡಿ, ನಮ್ಮ ಈ ಟೆಂಪಲ್ದು ಏನು ಹೇಳೋದು, ಕಾರಣಿಕೆ ಬಗ್ಗೆ ಥಿಂಕ್ ಮಾಡಿ, ನಮ್ಮ ದೇವ್ರದ್ದು ಕಾರಣಿಕೆ ಬಗ್ಗೆ ಥಿಂಕ್ ಮಾಡಿ, ಒಂದು ಮರದಿಂದ ಬಿದ್ದಂಥ ಕೊಕ್ಕಲೆಗಳನ್ನ ಕಡಂದಿಯಾಗಿ ಕನ್ವರ್ಟ್ ಮಾಡಿ ಟೆಂಪಲ್ನ ನಾಶ ಮಾಡಲಿಕ್ಕೆ ಅಂತ ಬಂದವ್ರನ್ನ ಬೆರೆಸ್ಕೊಂಡು ಹೋಗಿ ಕಚ್ಚಿ ಬೆರೆಸಿದೆ ಅಂದರೆ ಅದು ಜಸ್ಟ್ ಇಮ್ಯಾಜಿನ್ ಮಾಡಲಿಕ್ಕಾಗಲ್ಲ. ಸೊ ಅದೊಂದು ಸ್ಟೋರಿ ಇಲ್ಲಿದು, ತುಂಬ ಬ್ಯೂಟಿಫುಲ್ ಸ್ಟೋರಿ. ಹಾಗೆ ಏನಂದರೆ ಅವರು ಬಂದಂಥ ಇಲ್ಲಿ ಟಿಪ್ಪು ಸುಲ್ತಾನ್ದು ಸೋಲ್ಜರ್ಸ್ ಇರ್ತಾರಲ್ಲ, ಟಿಪ್ಪು ಸುಲ್ತಾನ್ ಮತ್ತು ಟಿಪ್ಪು ಸುಲ್ತಾನ್ ಸೋಲ್ಜರ್ಸ್, ಅವರು ಹೆದರಿ ಓಡುವಾಗ ಕಡಿ ನಾಡು ಕಡಿಯತ್ತ ನಾಡು ಅಂತ ಹೇಳ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಂದ ಈ ಪ್ಲೇಸಿಗೆ ಕಡಿಯತ್ ನಾಡು ಅಂತ ಒಂದು ಎಂತ ಹೇಳೋದು ಹೆಸರು ಬರುತ್ತೆ. ಸೊ ಹಾಗೆ ಈ ಟೆಂಪಲಲ್ಲಿ ಏನಂದರೆ, ಅವರು ಟಿಪ್ಪು ಸುಲ್ತಾನ್ ಅವರು ಹೋಗುವಾಗ ಟಿಪ್ಪು ಸುಲ್ತಾನ್ದು ಕತ್ತಿ ಇಲ್ಲಿ ಬಿಟ್ಟು ಹೋಗ್ತಾರೆ, ಬಿಸಾಡಿ ಹೋಗ್ತಾರೆ. ಕತ್ತಿದು ಪಾರ್ಟ್ ಇಲ್ಲಿದೆ, ಬಟ್ ನಾನು ಸ್ಕ್ರೀನ್ ಮೇಲೆ ಫೋಟೋ ಹಾಕ್ತೀನಿ. ಈ ಟೈಮಲ್ಲಿ ಇಲ್ಲಿಲ್ಲ, ಯಾಕಂದರೆ ಅವ್ರು ಇಲ್ಲಿದು ಪೂಜೆ ಮಾಡ್ತಾರಲ್ಲ, ಅವ್ರ ಜೊತೆ ಕೇಳುವಾಗ ಅವ್ರು ಏನು ಹೇಳಿದಂದರೆ, ಈಗ ಅಲ್ಲಿ ಅಂದರೆ ಲಾಸ್ಟ್ ಟೈಮ್ ಇಲ್ಲಿ ಎಂತ ಹೇಳೋದು ಹಬ್ಬ ಆಗಿರುವಾಗ ಅಲ್ಲಿ ತಿರೋಳ ಬರ್ತದಲ್ಲ, ಅಂದರೆ ದೇವ್ರದ್ದು ದರ್ಶನ ಪಾತ್ರಿಗಳಿರ್ತಾರಲ್ಲ, ಅವ್ರಿಗೆ ದೇವ್ರು ಬಂದುಬಿಟ್ಟು ಹೇಳಿದ್ರಂತೆ ಅದನ್ನ ಇಲ್ಲಿ ಇಡಬಾರ್ದು ಅಂತ ಹೇಳಿದಾರಂತೆ. ಸೊ ಅದಕ್ಕೆ ಈಗ ಈ ಪ್ಲೇಸಲ್ಲಿ ಇಲ್ಲ, ಅದನ್ನ ತಗೊಂಡೋಗಿ ಬೇರೆ ಕಡೆ ಇಟ್ಟಿದ್ದಾರೆ. ಸೊ ಅದನ್ನ ಈಗ ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಕ್ಕಿಲ್ಲ, ಬಟ್ ಅದರದ್ದು ಫೋಟೋ ಇದೆ, ನಾನು ಫೋಟೋ ಹಾಕ್ತೀನಿ, ಸ್ಕ್ರೀನ್ ನೋಡ್ಕೊಳ್ಳಿ. ಸೊ ಈ ಟೆಂಪಲ್ಗೆ ಯಾಕೆ ಇಷ್ಟು ಗಂಟೆಗಳು ಹರಕೆಯಾಗಿ ಕೊಡ್ತಿದ್ದಾರೆ ಅಂತ, ಅದೇನೆಂದರೆ, ನಮ್ಮ ವಿರಸ್ಪೇಟೆ ಸೆಂಟ್ ಆನ್ಸ್ ಚರ್ಚ್ ಇದೆಯಲ್ಲ, 1792 ಇಸ್ವಿಯಲ್ಲಿ ಅದು ಕಟ್ತಿರುವಾಗ ಏನಾಗುತ್ತೆ ಅಂದರೆ, ಅದ್ರದ್ದು ಟಾಪ್ ಪೋರ್ಷನ್ ಇದೆಯಲ್ಲ, ಅವರು ಬೆಲ್ಲೆಲ್ಲ ಇಡ್ತಾರಲ್ಲ, ಆ ಪೋರ್ಷನ್ ಹೇಗೆ ಮಾಡಿದ್ರು ಕಟ್ಲಿಕ್ಕೆ ಆಗ್ತಿತ್ತಿಲ್ಲಂತೆ. ಅಂದರೆ ಹೇಗೆ ಕಟ್ಟಿದ್ರು ಅದು ಬಿದ್ದೋಗ್ತಿತ್ತಂತೆ. ಆಗ ಅವರಿಗೆ ಯಾರೋ ಒಬ್ಬರು ಹೇಳಿದ್ರಂತೆ, ಇಲ್ಲಿ ಈ ದೇವ್ರದ್ದು ಸ್ಥಾನ ಇದೆಯಲ್ಲ, ಅಲ್ಲಿಗೊಂದು ಗಂಟೆನ ಹರಕೆ ಒಪ್ಕೊಳ್ಳಿ ಅಂತ. ಸೊ ಅವರು ಅದೇ ಥರ ಹರಕೆ ಮಾಡ್ಕೊಂಡಾಗ ಅವ್ರದ್ದು ಮೇಲೆ ಕಟ್ತಿದಾರಲ್ಲ ಅದು ಕರೆಕ್ಟ್ ಆಯ್ತಂತೆ. ಸೊ ಅಲ್ಲಿಂದ ಅವರು ಇಲ್ಲಿಗೆ ಬಂದು ಗಂಟೆನ ಹರಕೆ ಒಪ್ಪಿಸಿ ಎಲ್ಲ ಆದಮೇಲೆ ಈಗ ಅದೇ ಟ್ರೆಡಿಷನ್ ಫಾಲೋ ಆಗ್ತಿದೆ. ನೋಡಿ ಎಷ್ಟು ಗಂಟೆಗಳಿದೆ ಅಂತ ಇಲ್ಲಿ ನೋಡಿ. ಈ ಟೆಂಪಲಲ್ಲಿ ಈ ಗಂಟೆಗಳೇ ತುಂಬ ಸ್ಪೆಷಲ್ ನೋಡಿ. ಇಲ್ಲಿ ನೋಡಿ ದೊಡ್ಡ ದೊಡ್ಡ ಗಂಟೆಗಳಿದೆ, ನೀವು ಎಲ್ಲಿ ನೋಡಿದ್ರು ಫುಲ್ ಗಂಟೆಗಳೇ ಇದೆ. ಇನ್ನೊಂದು ವಿಚಾರ ಏನಂದರೆ, ಇಲ್ಲಿ ಮಧ್ಯಾಹ್ನ ಮೇಲೆ ಪ್ರವೇಶ ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲಿ ಪೂಜೆ ಆದಮೇಲೆ ಇಲ್ಲಿ ಒಳಗೆ ಬರಬಾರ್ದಂತೆ. ಸೊ ಇಲ್ಲಿ ಏನಂದರೆ, ಮಧ್ಯಾಹ್ನ 1 ಗಂಟೆಗೆ ಪೂಜೆ ಆಗುತ್ತೆ. ಪಾಯಸ ಎಲ್ಲ ಇತ್ತು, ಸಖತ್ತಾಗಿತ್ತು. ಬೆಳಿಗ್ಗೆ ಎಷ್ಟೊತ್ತಿಗೆ ಬಂದರೂ ನಿಮಗೆ 1 ಗಂಟೆಗೆ ದೇವರಿಗೆ ಪೂಜೆ ಆಗುತ್ತೆ. ಪೂಜೆ ಆದಮೇಲೆ ದೇವರಿಗೆ ನೈವೇದ್ಯ ಮಾಡಿರ್ತಾರಲ್ಲ, ನೈವೇದ್ಯನ ನಮಗೆ ಕೊಡ್ತಾರೆ. ಸೊ ಪಾಯಸ ಎಲ್ಲ ತಿಂದು, ನೈವೇದ್ಯ ತಿಂದು ಹೊರಟು ಟೆಂಪಲಿಂದ ಹೋದ್ಮೇಲೆ ಪುನಃ ಬರುವಂಗಿಲ್ಲ ಟೆಂಪಲ್ ಒಳಗೆ. ಹಾಗೆ ಸೊ ಬರುವವರು ಮಧ್ಯಾಹ್ನ ಮೇಲೆ ಬರಬಾರ್ದು, ಬೆಳಿಗ್ಗೆನೇ ಬರಬೇಕು. ಬೆಳಿಗ್ಗೆನೇ ಬಂದು ದೇವ್ರದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಪುನಃ ಹೋದವರು ಬರಬಾರ್ದು. ಸೊ ಮತ್ತು ಇಲ್ಲಿ ಬರೋ ದಾರಿಲಿ ಅಷ್ಟೇ ತುಂಬ ಕೇರ್ಫುಲ್ ಆಗಿರಬೇಕು. ಇಲ್ಲಿ ತುಂಬ ಆನೆ ಜಾಸ್ತಿ ಇದೆ, ತುಂಬ ಕೇರ್ಫುಲ್ಲಾಗಿ ಬರಬೇಕು.
ಇದೇ ಥರ ಬ್ಯೂಟಿಫುಲ್ ಸ್ಟೋರಿ ಇರೋ ಒಂದು ಟೆಂಪಲ್ ಆಗಿರ್ಬೋದು, ಬೇರೆ ಏನಾದರೂ ಪ್ಲೇಸ್ ಇದ್ದರೆ ಹೇಳಿ, ನಾನು ಬರ್ತೀನಿ, ವಿಡಿಯೋ ಮಾಡ್ತೀನಿ. ಹಾಗೆ ಆದಷ್ಟು ಎಲ್ಲರಿಗೂ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡ್ತೀರಿ. ಸೊ ಮಾಡಿ ಬಾಯ್ ಬಾಯ್. ಲದ್ದಿ ಶೂ ఉందే నాదండుల బాబా ದೊಂಬಳು ನೋಡುತ್ತಲೈತಿ ಗಾಡಿ ಏರ್ಲದ್ದು ತಮ್ಮಿ